ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಟೀ ಟೈಮ್ ಸ್ನ್ಯಾಕ್ ತುಂಬಾ ದಿಢೀರಾಗಿ ಮಾಡುವಂತಹ ಟೊಮ್ಯಾಟೊ ಚಕ್ಕಲಿನ ಹೇಗೆ ಮಾಡೋದಂತ ನೋಡೋಣ. ಇದನ್ನ 10 ರಿಂದ 15 ನಿಮಿಷದ ಒಳಗೆ ಮಾಡ್ಕೊಳ್ಬಹುದು. ಈವ್ನಿಂಗ್ ಸ್ನ್ಯಾಕ್ಗೆ ಸರ್ವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಇದಕ್ಕೆ 2 ಟೊಮ್ಯಾಟೊನ ಹಾಕಬೇಕು. ಮೇಲ್ಗಡೆ ಕಟ್ ಮಾರ್ಕ್ಸ್ ಮಾಡಿ ಇಟ್ಕೊಂಡ್ರೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇದನ್ನ ಬರೀ 3 ರಿಂದ 4 ನಿಮಿಷ ಮಾತ್ರ ಕುದಿಸಿದ್ರೆ ಸಾಕು, ಪೂರ್ತಿ ಬೇಯಿಸೋದೇನು ಬೇಡ. ಸಿಪ್ಪೆ ತೆಗಿಲಿಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ನೀರಿಗೆ ಹಾಕಿ ಕುದಿಸ್ಕೊಳ್ಳೋದು ಅಷ್ಟೇ. ನಂತರ ಇದನ್ನ ಹೀಗೆ ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ತೆಗೆದಾದ ಮೇಲೆ ಈ 2 ಟೊಮ್ಯಾಟೊನ ಬೇಯಿಸಿದ ಟೊಮ್ಯಾಟೊನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಈ ಟೊಮ್ಯಾಟೊ ಜೊತೆನೆ ಒಂದು ಅರ್ಧ ಚಮಚ ಅಚ್ಚಕಾರದ ಪುಡಿ, ಚಿಟಿಕೆ ಆಗುವಷ್ಟು ಇಂಗು ಇದೆರಡನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಈ ಮಿಶ್ರಣಕ್ಕೆ ಅರ್ಧ ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಜೀರಿಗೆ, ಮತ್ತೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ದೊಡ್ಡ ಚಮಚ ಬಿಸಿ ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಾಡೋದು ತುಂಬಾ ಸುಲಭ. ಇಂಗ್ರೀಡಿಯೆಂಟ್ಸ್ ನಾವು ಬೇರೆ ಬೆಣ್ಣೆ ಚಕ್ಕಲಿಗೆಲ್ಲ ಹೇಗೆ ಯೂಸ್ ಮಾಡ್ತೇವೆ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಎಣ್ಣೆ ಬದಲು ಬೆಣ್ಣೆನ ಕೂಡ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಿರ್ತದೆ ಟೇಸ್ಟ್. ಇದನ್ನ ಕಲಿಸುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ. ನಾವು ಟೊಮ್ಯಾಟೊ ಪೇಸ್ಟ್ ಹಾಕಿರೋದ್ರಿಂದ ಅದೇ ನೀರು ಒಡೆದಿರ್ತದೆ, ಆ ನೀರು ಸಾಕಾಗ್ತದೆ ಕಲಿಸ್ಲಿಕ್ಕೆ. ಹಾಗೊಂದು ವೇಳೆ ಬೇಕಿದ್ರೆ ಸ್ವಲ್ಪ ನೀರು ಹಾಕೊಂಡು ಹದ ಮಾಡ್ಕೊಳ್ಬಹುದು. ಇದನ್ನ ಮಾಡಿ ಇಡೋದೇನೋ ಬೇಕಾಗಿಲ್ಲ. ಚಕ್ಕುಲಿ ಒರಳಿರ್ತದಲ್ಲ ಅಚ್ಚು, ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಳಗಡೆ ಸರಿಯಾಗಿ ಎಣ್ಣೆ ಸವರ್ಕೊಂಡು ನಾವು ಮಾಡಿಟ್ಕೊಂಡಂತ ಹಿಟ್ಟನ್ನ ಇದ್ರೊಳಗೆ ಹಾಕೊಳ್ಬೇಕು. ಎಣ್ಣೆ ಸವರ್ಕೊಂಡ್ರೆ ನಾವು ಚಕ್ಕುಲಿನ ಒತ್ತುವಾಗ ತುಂಬಾ ಸುಲಭವಾಗಿ ಬರ್ತದೆ. ಅದಕ್ಕೇನೆ ಹೀಗೆ ಮಾಡಿಟ್ಟ ಹಿಟ್ಟನ್ನ ತುಂಬಿಕೊಂಡು ನಾನು ಎಣ್ಣೆ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸರಿಯಾಗಿ ಕಾದಿರ್ಬೇಕು. ಮತ್ತೆ ನಾವು ಕರಿಯುವಾಗ ತುಂಬಾ ದೊಡ್ಡ ಉರಿ ಇಟ್ಕೊಂಡ್ರೆ ಸೀದು ಹೋಗ್ತದೆ ಬೇಗ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಡೈರೆಕ್ಟ್ ಇದನ್ನ ನಾನು ಎಣ್ಣೆ ಬಿಸಿಗಿಟ್ಟಿದ್ನಲ್ಲ ಆ ಬಾಣಲೆಗೆನೆ ಹೀಗೆ ಒತ್ಕೊಳ್ತಾ ಇದ್ದೇನೆ. ಇದ್ರೆ ಒಂದು ಪಾರ್ಚ್ಮೆಂಟ್ ಪೇಪರ್ ಅಥವಾ ಬಟರ್ ಪೇಪರ್ ಮೇಲ್ಗಡೆ ಮೊದಲೇನೆ ಒತ್ತಿಟ್ಕೊಂಡು ಆಮೇಲೆ ಅದನ್ನ ಎಣ್ಣೆಗೆ ಬಿಡ್ಬೋದು. ನಾನು ಹೀಗೆ ಬೆಣ್ಣೆ ಚಕ್ಲಿ ಮಾಡುವ ತರನೇ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಒತ್ಕೊಂಡು ಚೆನ್ನಾಗಿ ಅದನ್ನ ಗರಿ ಗರಿ ಆಗೋ ತನಕ ಕಾಯಿಸ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಚೆನ್ನಾಗಿ ಗರಿ ಗರಿಯಾಗಿ ಕಾಯಿಸಿ ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ರೆ ಎಕ್ಸ್ಟ್ರಾ ಆಯಿಲ್ ಇದ್ರೆ ಅದು ಹೀರ್ಕೊಳ್ತದೆ. ಆಗಿದೆ. ನಾನು ಇದನ್ನ 2 ರಿಂದ 3 ಇಂಚಿನಷ್ಟು ಸೈಜ್ಗೆ ಕೈಯಲ್ಲೇ ತುಂಡು ಮಾಡಿ ಇಟ್ಕೊಳ್ತೇನೆ. ಮಾಡುವ ಕ್ರಮ ತುಂಬಾ ಸುಲಭ, ಮತ್ತೆ ಇಂಗ್ರೀಡಿಯೆಂಟ್ಸ್ ತುಂಬಾ ಬೇಕಾಗುದಿಲ್ಲ. ಟೊಮ್ಯಾಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಮತ್ತೆ ಖಾರ ಎರಡು ಮಿಶ್ರಿತವಾಗಿ ಇರ್ತದೆ. ರುಚಿ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಟೊಮ್ಯಾಟೊ ಮುರುಕು ಅಥವಾ ಟೊಮ್ಯಾಟೊ ಚಕ್ಕಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸವಿರುಚಿಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.